ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಕ್ಕಪ್ಪ ಚಿಕ್ಕಮ್ಮ ಮದ್ವೆಗೆ ಒಪ್ಕೊ ಅಂತಿದ್ದಾರೆ. ದೇವಿಯವ್ರು ನೋಡಿದ್ರೆ ಬೇರೆ ಏನೋ ಹೇಳ್ತಿದ್ದಾರೆ. ಏನ್ ಮಾಡ್ಲಿ ನಾನು? ಏಯ್, ಯಾಕೆ ಕಿರ್ಸ್ತಾ ಇದೀಯಾ? ಬಾಸು ನೀವಾ? ನಾನು ಯಾರೋ ಕಳ್ಳನೋ ಭೂತನೋ ಬಂತು ಅನ್ಕೊಂಡೆ. ಬರೀ ಇದಾಯ್ತು ನಿಂದು. ಹುಷಾರು ಬಾಸು, ಕೈಲೇನೋ ಇಟ್ಕೊಂಡಿದ್ದೀರಾ, ಆಮೇಲೆ ನನ್ನ ಬಟ್ಟೆ ಮೇಲೆ ಬಿದ್ರೆ ಕಷ್ಟ. ಹಲೋ ಮೇಡಮ್, ನಾನು ಶರತ್, ದುರ್ಗಾ ಅಲ್ಲ. ಚೆಲ್ಲ ಅದು ಸರಿ, ಏನು ಒಬ್ಳೆ ಏನೋ ಮಾತಾಡ್ಕೊಂಡು ನಡ್ಕೊಂಡ್ ಬರ್ತಾ ಇದ್ದೆ? ಏನೋ ಬಾಸು, ತಲೆನೇ ಸರಿ ಇಲ್ಲ. ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಏನಾದರೂ ಹೊಸದಿದ್ರೆ ಹೇಳಿ. ಬಾಸು ಜೋಕ್ಸ್ ಅಪಾರ್ಟ್, ನಾನು ನಿನ್ನ ಹತ್ರ ಒಂದು 5 ನಿಮಿಷ ಮಾತಾಡಬೇಕಿತ್ತು. ಫ್ರೀ ಇದ್ದೀರಾ ದುಬಾ ಮೇಡಮ್? ಹಲೋ, ಹಿಂಗೆ ಹೇಳ್ತಾ ಇರೋದು. ನನ್ಗ ತಗೋ. ಏನಿದು? ನಮ್ಮ ಕಡೆ ಟೀ ಅಂತಾರೆ. ಅದು ಗೊತ್ತು ಬಾಸು, ಆದ್ರೆ ಇವಾಗ ಯಾಕೆ? ಅದು ನೀವು? ನಾನೇ ಮಾಡಿದ್ದು. ಯಾಕೆ ಆಶ್ಚರ್ಯ ಆಯ್ತಾ? ಏನು ಭಯ ಪಟ್ಕೋಬೇಡ, ತಗೋ, ಟ್ರೈ ಮಾಡು, ಚೆನ್ನಾಗೇ ಇರುತ್ತೆ. ದುರ್ಗಾ, ಅಷ್ಟೆಲ್ಲ ಓವರಾಗಿ ಆಡ್ಬೇಡ ಆಯ್ತಾ? ಆ ರೇಂಜ್ಗೇನು ಕೆಡ್ದಾಗಿರಲ್ಲ. ನನಗೆ ನನ್ನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ಟೀ ಮಾಡೋದೇನು ಬ್ರಹ್ಮ ವಿದ್ಯಾನ? ಏನು ನನಗೆ ಬರಲ್ವಾ? ಏನೋ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ನೋದು ಬಿಟ್ರೆ ಟೀ ಪರ್ಫೆಕ್ಟು. ಹೌದು ಬಾಸು, ಸಕ್ಕರೆ ಬದಲು ಉಪ್ಪು ಹಾಕಿದ್ರೆ ಟೀ ಬೇರೆ ತರನೇ ಇರುತ್ತೆ ಅಲ್ವಾ? ಅದೇ ನನಗೆ ಗೊತ್ತಿರಲ್ವಾ? ಟೀಗೆ ಸಕ್ಕರೆ ಆಗೋದಂತ ನಂಗೆ ಗೊತ್ತಿಲ್ವಾ? ದುಬೈಲೆಲ್ಲ ಟೀನ ಇದೇ ರೀತಿ ಕುಡಿಯೋದು. ನಿನಗೆ ಆ ಟೇಸ್ಟ್ ಬಗ್ಗೆ ಗೊತ್ತಿರಲಿ ಅಂತ ಈ ರೀತಿ ಮಾಡಿದೆ ಅಷ್ಟೇ. ಹೌದಾ ಬಾಸು, ದುಬೈಯಲ್ಲಿ ಉಪ್ಪಾಕಿರೋ ಟೀ ಕುಡಿತಾರ? ಯಾಕೆ? ಆ ಜನರಿಗೆ ಸಕ್ಕರೆ ಗೊತ್ತಿಲ್ವಾ? ಅದು ಆ್ಯಕ್ಚುಲಿ ನಂದೇನು ತಪ್ಪಿಲ್ಲ. ಸಕ್ಕರೆ ಡಬ್ಬದ ಬದಲು ಅಲ್ಲಿ ಉಪ್ಪು ಡಬ್ಬ ಇಟ್ಟಿದ್ರು. ಮೋಸ್ಟ್ಲಿ ಮಿಸ್ ಆಗಿ ಹಾಕಿದ್ದೀನಿ ಅಂತ ಅನ್ಸುತ್ತೆ. ಸೊ ಏನು ಮಾಡೋಣ ಅಂತ ಅನ್ಕೊಂಡಿದ್ಯಾ? ಈ ಉಪ್ಪಾಕಿರೋ ಟೀನ ಹೇಗೆ ಕುಡಿಯೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ತಮಾಷೆನಾ? ನಾನು ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ, ಏನು ಅನ್ಕೊಂಡಿದ್ಯಾ ಅಂತ ಕೇಳ್ತಾ ಇರೋದು. ಆ ವಿಷಯ ನೀನು ಹಿತಾನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತು. ಅವಳ ಪ್ರಾಣಕ್ಕೋಸ್ಕರ ನೀನು ನಿನ್ನ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೆ ಅನ್ನೋದು ಗೊತ್ತು. ಆದರೆ ಹಾಗಂತ ನಿನ್ನ ಲೈಫ್ನ ನೀನು ಇಗ್ನೋರ್ ಮಾಡೋದಕ್ಕಾಗಲ್ಲ ಅಲ್ವಾ ದುರ್ಗಾ? ನಿಜ ಹೇಳಬೇಕು ಅಂತಂದರೆ ನಿನಗೆ ಫಸ್ಟು ಮದುವೆ ಪ್ರಪೋಸಲ್ ಬಂದಾಗ ನನಗೂ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ನಿನ್ನ ಮದುವೆಯಾಗಿ ಹೋಗ್ಬಿಟ್ರೆ ಹಿತ ಒಂಟಿಯಾಗಿ ಹೋಗ್ಬಿಡ್ತಾಳಲ್ಲ, ಆ ಥರ ಸ್ವಾರ್ಥಿಯಾಗಿ ಯೋಚನೆ ಮಾಡಿಬಿಟ್ಟಿದ್ದೆ. ನಿನಗೆ ನಿಂದೇ ಆದ ಲೈಫ್ ಇದೆ, ಮುಂದೆ ನಿಂದೇ ಆದ ಒಂದು ಫ್ಯಾಮಿಲಿನ ಕಟ್ಕೋಬೇಕು ಅಂತ ಅನಿಸುತ್ತೆ. ಹಿತಾಗೋಸ್ಕರ ನೀನು ಅದನ್ನೆಲ್ಲ ಹೋಲ್ಡ್ ಮಾಡೋದು ನನಗಿಷ್ಟ ಇಲ್ಲ. ಹಿತ ಮುಂದೊಂದು ದಿನ ಮೊದಲಿನ ಥರನೇ ಆಗಬಹುದು, ಆದರೆ ಇವಾಗ ನಿನಗೆ ಸೆಟ್ಲಾಗಿ ಸಿಕ್ಕಿರೋ ಅವಕಾಶನ ನಾನು ಹಾಳು ಮಾಡಿದ್ರೆ ಜೀವನ ಪೂರ್ತಿ ಅಪರಾಧಿ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ನನ್ನನ್ನು ನಾನೇ ಬ್ಲೇಮ್ ಮಾಡ್ಕೊಳ್ತಾ ಇರ್ತೀನಿ. ನೀನು ಸಿದ್ಧಾಂತನೇ ಮದುವೆ ಆಗು ಅಂತ ನಾನು ಹೇಳ್ತಾ ಇಲ್ಲ. ನಿನಗವ್ರು ಇಷ್ಟ ಆಗಿಲ್ಲ ಅಂದರೆ ಓಕೆ, ಬಟ್ ಇದಾಗೋಸ್ಕರ ನೀನು ನಿನ್ನ ಲೈಫ್ನ ಕಾಂಪ್ರಮೈಸ್ ಆಗೋದು ನನಗಿಷ್ಟ ಇಲ್ಲ. ಸಾರಿ ಸರ್, ನೀವು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ದುರ್ಗಾ ಈ ಮದುವೆ ಬಗ್ಗೆ ಸರಿಯಾದ ನಿರ್ಧಾರ ತಗೋತಾಳೆ ಅನ್ನೋ ನಂಬಿಕೆ ನನಗಿದೆ. ಸರ್ ಪ್ಲೀಸ್, ಈ ರೀತಿ ನನ್ನ ಮುಂದೆ ಕೈ ಮುಗಿದು ನನ್ನ ಚಿಕ್ಕವನಾಗಿ ಮಾಡಬೇಡಿ.
ಅದು ನಿಮ್ಮ ದೊಡ್ಡ ಗುಣ. ನಾನು ಕೇಳ್ಕೊಂಡೆ ಅಂತ ಹೇಳಿ ದುರ್ಗನ ಹತ್ರ ಮಾತಾಡಿ ಅವಳಿಗೆ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಸ್ತ್ರಲ್ಲ, ಧನ್ಯವಾದ ಶರತ್. ಅದು ಯಾವ ದೊಡ್ಡ ವಿಷಯ ಸರ್. ದುರ್ಗಾ ಈ ಮನೆಗೂ ತುಂಬ ಇಂಪಾರ್ಟೆಂಟ್. ಅವಳು ಹಿತಾನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿರುವಾಗ ನಾವು ಅವಳಿಗೆ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ದುರ್ಗಾ ಸರಿಯಾಗಿ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಏ ದುರ್ಗಾ, ನಾವೆಲ್ಲರೂ ನಿನ್ ಮದುವೆ ಬಗ್ಗೆ ಯೋಚನೆ ಮಾಡ್ತಿದೀವಿ ಅಂತ ನಿನಗೆ ಗೊತ್ತು ತಾನೆ? ಏಯ್, ನಾವಿಲ್ಲಿ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿನಗೊಂದು ಸ್ವಲ್ಪನೂ ಕೇರೆ ಇಲ್ಲ ಅಲ್ವಾ? ಚಿಕ್ಕಮ್ಮ, ಮೇಡಮ್, ನಾನು ಪುಟ್ ಮೇಡಮ್ನ ತಯಾರು ಮಾಡ್ತಿದ್ದೆ. ತಯಾರು ಮಾಡಕ್ ಅವಳೇನ್ ಜಾತ್ರೆನಾ, ಏನ್ ಜಾತ್ರೆಗೆ ಹೋಗ್ತಿದ್ದಾಳ? ನಿನ್ನ ದುರ್ಗಾ, ಸಿದ್ಧಾಂತ್ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ? ನಿನ್ನೆ ತಾನೇ ನಿನ್ಗೆ ಅರ್ಥ ಆಗೋ ತರ ಹೇಳಿದೀನಿ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಬೇಡ ಅಂತ ಹೇಳು. ಚಿಕ್ಕಪ್ಪ, ಅದು ನಂಗೆ ಒಪ್ಪಿಗೆ ಇದೆ. ನಾನು ಸಿದ್ಧಾಂತ್ ಅವ್ರನ್ನ ಮದ್ವೆ ಆಗ್ತೀನಿ ಚಿಕ್ಕಪ್ಪ. ನಮ್ ಸಿದ್ಧಾಂತು ಅಪ್ಪಟ ಅಪ್ರಂಜಿ. ಅವನ್ನ ರಿಜೆಕ್ಟ್ ಮಾಡೋದಿರ್ಲಿ, ಅವನಂತ ಹುಡುಗನ್ನ ಮದ್ವೆ ಮಾಡ್ಕೊಳೋದಿಕ್ಕೆ ದುರ್ಗಾ ಪುಣ್ಯ ಮಾಡಿರ್ಬೇಕು. ಅವಳು ಮದ್ವೆಗೆ ಒಪ್ಕೊಂತಾಳೆ ಅಂತ ನನಗೆ ಗೊತ್ತಿತ್ತು. ಮಾಮ್, ಸಾಕು, ಎಷ್ಟು ಹೊಗಳ್ತೀರಾ? ಒಟ್ನಲ್ಲಿ ಹುಡುಗ ಹುಡುಗಿ ಇಬ್ರು ಮನಪೂರ್ವಕವಾಗಿ ಈ ಮದ್ವೆಗೆ ಒಪ್ಕೊಂಡ್ರಲ್ಲ, ಅದೇ ಖುಷಿ. ತರುಣ್, ಇವಾಗ ಏನ್ ಮಾಡೋದು? ಐ ರಿಯಲಿ ಹ್ಯಾವ್ ನೋ ಐಡಿಯಾ ಶಾನ್ವಿ. ಗೀತಾ ಪುಟ್ಟ,